ಸಾಕಷ್ಟು ರಾಜ್ಯಾದ್ಯಂತ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಸಂವಿಧಾನ ಅಂಬೇಡ್ಕರ್ ಬಗ್ಗೆ. ಕಾಂಗ್ರೆಸ್ ಅಂಬೇಡ್ಕರ್ನ ಯಾವ ರೀತಿ ನಡೆಸ್ಕೊಳ್ತು, ಅವ್ರಿಗೆ ಎಷ್ಟು ಹೀನಾಗಿ ನಡೆಸ್ಕೊಳ್ತು, ಅವರಿಗೆ ಒಂದು ಸಚಿವ ಸ್ಥಾನವೂ ಕೊಡಲಿಲ್ಲ, ಅವ್ರ ಕೊನೆಗೆ ಅವ್ರ ಅಂತ್ಯಕ್ರಿಯೆಗೂ ಜಾಗ ಕೊಡಲಿಲ್ಲ ಅಂಥೇಳಿ ಸಾಕಷ್ಟು ಎಲ್ಲ ಬಿ ಜೆ ಪಿ ನಾಯಕರು ನಿಮಗೆ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಮಗೆ ರಾಜಕೀಯ ಡಿಫ್ರೆನ್ಸ್ಗಳಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಪ್ರೇಟ್ ಪಾರ್ಟಿನೇ ಇತ್ತು. ರಾಜಕೀಯವಾಗಿ ಅವರಿಗೆ ಮರುಜೀವನ ಬಂದಿರತಕ್ಕಂಥದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ವೆಸ್ಟ್ ಬೆಂಗಾಲಿಂದ ಜೋಗೇಂದ್ರನಾಥ್ ಅಂತ ಹೇಳಿ ಮುಸ್ಲಿಂ ಲೀಗ್ ಪಾರ್ಟಿಯಿಂದ ಬಂದಿರತಕ್ಕಂಥದ್ದು. ಇವರೇನು ಇಷ್ಟೆಲ್ಲ ಹೇಳ್ತಾರಲ್ಲ, ಮೊದಲನೇ ಬಾರಿಗೆ ನೆಹರು ಸಾಹೇಬರು ಯಾವಾಗ ಪ್ರಧಾನಮಂತ್ರಿ ಆಗ್ತಾರೆ ಆ ಸಂದರ್ಭದಲ್ಲಿ ಫಸ್ಟು ಲಾ ಮಿನಿಸ್ಟರ್ ಮಾಡಿರ್ತಕ್ಕಂಥದ್ದು, ಈ ದೇಶದ ಲಾ ಮಿನಿಸ್ಟರ್ ಮಾಡಿರ್ತಕ್ಕಂಥದ್ದು ನೆಹರು ಸಾಹೇಬ್ರನ್ನೇ. ಎರಡನೇದು, ಈಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಚೇರ್ಮನ್ ಆದ್ರಲ್ಲ, ಇದ್ರಿಗೆ ಯಾರ ಪಾತ್ರ ಇದೆ? ಇದರಲ್ಲಿ ಯಾರ ಪಾತ್ರ ಇದೆ? ಇವು ಕೇಳಲ್ಲ ನೀವು ಬಿ ಜೆ ಪಿಯವರಿಗೆ? ಆಯಿತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಹಿಂದೂ ಕೋಡಿಫಿಕೇಶನ್ ಬಿಲ್ ತಂದ್ರಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಿದವ್ರು ಯಾರು? ಯಾವ ಸರ್ಕಾರದಲ್ಲಿದ್ದರು? ಯಾವ ಸಚಿವ ಸಂಪುಟದಲ್ಲಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಹಿಂದೂ ಕೋಡಿಫಿಕೇಶನ್ ಭಾಳ ಈ ದೇಶಕ್ಕೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೋಡಿಫಿಕೇಶನ್ ಬಿಲ್ಲು. ಆ ಕೋಡಿಫಿಕೇಶನ್ ಬಿಲ್ ಬರೆದಂಥದ್ದು ಯಾವ ಸಂದರ್ಭ? ಅದು ಯಾರು ಕ್ಯಾಬಿನೆಟ್ನಾಗ ಬರೆದಿರ್ತಕ್ಕಂಥದ್ದು? ಯಾವಾಗ ಮಂಡನೆ ಆಯಿತು ಕ್ಯಾಬಿನೆಟ್ನಲ್ಲಿ? ಆ ಕ್ಯಾಬಿನೆಟ್ನಲ್ಲಿ ಮಂಡನೆ ಆದಮೇಲೆ ಆ ಸರ್ಕಾರದಲ್ಲಿ ಪಾಸ್ ಆಗಿಲ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೂಡ ಕೊಡ್ತಾರೆ, ಹೌದಾ? ಎರಡನೇ ಹಂತದಲ್ಲಿ ಅದು ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗುತ್ತೆ. ಅದು ಪಾಸ್ ಮಾಡಿದವ್ರು ಯಾರು? ಪಾಸ್ ಮಾಡಿದವ್ರು ಯಾರು ಬಿಲ್ಲು? ಹಿಂದೂ ಕೋಡಿಫಿಕೇಶನ್ ಬಿಲ್ 4 ಹಂತದಲ್ಲಿ ಪಾಸ್ ಆಗುತ್ತೆ. ಅದು ಮಾಡಿದವ್ರು ಯಾರು? ಅವಾಗ ಹಿಂದೂ ಕೋಡಿಫಿಕೇಶನ್ ಬಿಲ್ ಬರೆದಂಥ ಸಂದರ್ಭದಲ್ಲಿ ಈ ಹಳೆಯದು ನೀವು ಸ್ವಲ್ಪ ಓದ್ಕೊಂಡ್ರೆ, ಈ ಬಿ ಜೆ ಪಿಯವರಾಗಿರಲಿ, ಹಿಂದೂ ಪರಿಷತ್ಗಳಾಗಿರಲಿ, RSSಗಳಾಗಿರಲಿ, ಆ ಜಂತರ್ ಮಂತರ್ ವಿರುದ್ಧವಾಗಿ ಬರೆದಿರ್ತಕ್ಕಂಥದ್ದು, ಹೇಳಿರ್ತಕ್ಕಂಥದ್ದು ಹೇಳಿಕೆಯನ್ನು ನೀವು ಓದ್ಕೊಂಡಿದ್ದೀರಾ? ಏನೇನು ಮಾತನಾಡಿದ್ದಾರೆ ನಿಮಗೇನು ಗುರ್ತಿದೆಯಾ? ಅದನ್ನ ಕೇಳಿ ಬಿ ಜೆ ಪಿಯವ್ರಿಗೆ. ಇವತ್ತೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಮಾತನಾಡ್ತಾರಲ್ಲ, ಇವ್ರದೊಂದು ಫೋಟೋ ಇದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ದೆಲ್ಲ ಫೋಟೋ ಹಾಕೊಂಡಿದ್ದಾರೆ ಇವರು ಬಿ ಜೆ ಪಿಯವರು. ಅವ್ರ ಕಚೇರಿಗಳಲ್ಲಿ, RSS ಕಚೇರಿಗಳಲ್ಲಿ ಫೋಟೋ ಇದೆಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ದು? ಸುಮ್ಮನೆ ಏನೋ ಇವತ್ತು ಓಲೈಸ್ಕೋಬೇಕು. ಮೊನ್ನೆ ಅಮಿತ್ ಶಾ ಅವ್ರು ಹೇಳಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಒಂದು ದಂಗೆ ಎದ್ದಿದೆ, ಅದಕ್ಕೇನು ರೆಕ್ಟಿಫಿಕೇಶನ್ ಮಾಡಬೇಕು, ಕಾಂಗ್ರೆಸ್ ಮೇಲೆ ಬರಬೇಕು. ರಾಜಕೀಯವಾಗಿ ನಮಗವ್ರಿಗೆ ವ್ಯತ್ಯಾಸ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್, ನನ್ನ ವೈಯಕ್ತಿಕ ಅಭಿಪ್ರಾಯ ಇದು, ಅವ್ರು ಬೇರೆ ರಾಜಕೀಯ ಪಕ್ಷದಲ್ಲಿದ್ದರು, ಸೋಲು ಗೆಲುವು ರಾಜಕಾರಣದಲ್ಲಿ ಸಹಜ ಇದೆ. ಆದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ತಂದಿರತಕ್ಕಂಥದ್ದು, ಅವ್ರಿಗೆ ಲೇಬರ್ ಮಿನಿಸ್ಟರ್ ಮಾಡಿರ್ತಕ್ಕಂಥದ್ದು, ಹಿಂದೂ ಕೋಡಿಫಿಕೇಶನ್ ಮಾಡಿರ್ತಕ್ಕಂಥದ್ದು, ಅಲ್ಲಿಂದ ಇಲ್ಲಿವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅತ್ಯಂತ ಗೌರವಪೂರ್ವಕವಾಗಿ ಇಡೀ ದೇಶದ ಎಲ್ಲರೂ ನಡ್ಕೊಂಡಿದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷನೂ ನಡ್ಕೊಂಡಿದೆ. ಬಿ ಜೆ ಪಿಯವ್ರದ್ದು ಏನು ಕಮಿಟ್ಮೆಂಟ್ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ? ಅವರು ಸಂಸದರುಗಳು ಮಾತನಾಡಿರ್ತಕ್ಕಂಥ ಮಾತಲ್ಲಿ ಯಾರನ್ನ ಒಬ್ರದ್ದು ಕಮಿಟ್ಮೆಂಟ್ ಇದೆಯಾ? ಉಲ್ಟಾ ಏನೇನು ಮಾತಾಡ್ತಾರಾ? ಯಾಕೆ ಅವಾಗ RSSನವ್ರು ಸ್ಟ್ರೈಕ್ ಮಾಡಲಿಲ್ಲ? ಯಾವ ನಮ್ಮ ಹೆಗಡೆಯವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಂವಿಧಾನನ ತಿದ್ದುಪಡಿ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ ಅಂತಂದಾಗ ಯಾರು RSSನವ್ರು ಬಂದು ಸ್ಟ್ರೈಕ್ ಮಾಡಲಿಲ್ಲಲ್ಲ? ಯಾರು ಬಿ ಜೆ ಪಿಯವರು ಅವ್ರ ವಿರುದ್ಧ ಏನು ಹೇಳಿಲ್ಲಲ್ಲ? ಇದನ್ನೆಲ್ಲ ನೀವು ಕೇಳಲ್ವ ಅವರಿಗೆ? ಅದನ್ನು ಕೇಳ್ರಿ. ಸುಮ್ಮನೆ ಏನೋ ಒಂದು ಹೇಳೋದು, ನಾವು ಸೋಲಿಸಿದ್ವಿ, ಆ ಸೋಲ್ಸೋಕೆ ರಾಜಕಾರಣ. ಅವ್ರು ಬೇರೆ ಪಾರ್ಟಿಯಲ್ಲಿದ್ದು, ನಾವು ಕಾಂಗ್ರೆಸ್ ಬೇರೆ ಪಾರ್ಟಿ ಇತ್ತು, ಸೋಲು ಗೆಲುವು ಸಹಜ ಇದೆ. ಅದಕ್ಕೇನು ಸಂಬಂಧ ಇದೆ? ಏನು ಬಿ ಜೆ ಪಿಯವ್ರು ಗೆಲ್ಲಿಸಿದಾರೆ ಅಂತ?